ಇದು ಒಂದು ಸಮುದಾಯವನ್ನ ಗುರಿಯಾಗಿಸಿ ಮಾಡ್ತಾ ಇರುವಂತ ಕೆಲಸ. ಇದು ಬೇರೆ ಧರ್ಮದ ಆಚರಣೆಗಳು ಕಾಣಿಸೋದಿಲ್ವಾ? ನೋಡಿ, ಇದರಲ್ಲಿ ಅವರು ತಪ್ಪು ಮಾಡ್ತಾ ಇದ್ದಾರೆ. ನಮಾಜನ್ನ ನಿಷೇಧ ಮಾಡ್ತಾ ಇಲ್ಲ. ಸ್ಪಷ್ಟವಾಗಿ ಅವ್ರು ಏನ್ ಹೇಳ್ತಿದ್ದಾರೆ, ನೀವು ನಮಾಜ್ಗಳಿದ್ರೆ ಮಸೀದಿಗಳಲ್ಲಿ ಮಾಡಿ, ರಸ್ತೆಗಳಲ್ಲಿ ಮಾಡಬೇಡಿ. ರಸ್ತೆಗಳು ಇರುವಂತದ್ದು ವಿದ್ಯಾರ್ಥಿಗಳಿಗೆ, ಉದ್ಯೋಗಿಗಳಿಗೆ, ಸಾರ್ವಜನಿಕರಿಗೆ ಓಡಾಡ್ಲಿಕ್ಕಾಗಿ. ಸಾರ್ವಜನಿಕರಿಗೆ ತೊಂದರೆಯನ್ನ ಕೊಟ್ಟು ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡಿ ಈ ರೀತಿ ತೊಂದರೆ ಕೊಡುವಂತದ್ದು ಅದು ಸಂವಿಧಾನ ಬಾಹಿರ ಮತ್ತು ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂತದ್ದು ಸರಿಯಲ್ಲ. ಇವತ್ತು ನಾವು ನೋಡ್ತಾ ಇದ್ದೇವೆ, ನ್ಯಾಷನಲ್ ಹೈವೇಗಳಲ್ಲಿ ನ್ಯಾಷನಲ್ ಹೈವೇಯನ್ನ, ಸ್ಟೇಟ್ ಹೈವೇಯನ್ನ ಬ್ಲಾಕ್ ಮಾಡಿ ಇವತ್ತು ನಮಾಜ್ ಹೆಸರಿನಲ್ಲಿ ಗಂಟೆಗಟ್ಟಲೆ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ತುರ್ತು ಸೇವೆ ಆಂಬ್ಯುಲೆನ್ಸ್ ಗಳಿಗೆ ಈ ರೀತಿ ತೊಂದರೆ ಕೊಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಇದೆ? ಇವತ್ತು ರಿಯಾಜ್ ಅವ್ರು ಕೇಳ್ತಾ ಇರೋದು ಒಂದು 5 ನಿಮಿಷ ರೀ, 5 ರಿಂದ 10 ನಿಮಿಷ ಪ್ರಾರ್ಥನೆ ಮಾಡ್ತೀವಿ, ಅದನ್ನ ಸಹಿಸಿಕೊಳ್ಳೋದಕ್ಕಾಗಲ್ವಾ ಅಂತ. ಅಷ್ಟು ಅಸಹನೆ ಯಾಕೆ ಅಂತ ಕೇಳೋದವ್ರು. ನೋಡಿ, ಇದು 5 ರಿಂದ 10 ನಿಮಿಷ ಪ್ರಶ್ನೆ ಅಲ್ಲ. ಇವತ್ತೇನಂತ ಹೇಳಿದ್ರೆ ಸಾರ್ವಜನಿಕ ರಸ್ತೆ ಇರುವಂತದ್ದು, ಸಾರ್ವಜನಿಕ ಸ್ಥಳ ಇರುವಂತದ್ದು. ಇವತ್ತೇನಂತ ಹೇಳಿದ್ರೆ ಅದನ್ನ ಬಹಳಷ್ಟು ಸಮಸ್ಯೆಗಳು ನಿರ್ಮಾಣ ಆಗತ್ತೆ ಅಲ್ಲಿ. ಅವರ ಒಂದು ನಮಾಜ್ ಹೇಳುವ ಉದ್ದೇಶಕ್ಕಲ್ಲ. ಇವತ್ತು ನಾವು ನೋಡ್ತಾ ಇದ್ದೇವೆ, ಬೆಂಗಳೂರಿನಲ್ಲಿ ಇವತ್ತು ಮೇ 28ಕ್ಕೆ ಬಕ್ರೀದ್ ಇದೆ. ಬಕ್ರೀದ್ ಸಂದರ್ಭದಲ್ಲಿ ನೀವು ಬೆಂಗಳೂರಿನಲ್ಲಿ ನೋಡಿ, ಶಿವಾಜಿ ನಗರಕ್ಕೆ ಹೋಗ್ಲಿಕ್ಕೆ ಆಗತ್ತಾ, ನಾಗಾವರ ಹೋಗ್ಲಿಕ್ಕೆ ಆಗತ್ತಾ, ಹೆಬ್ಬಾಳ್ ಹೋಗ್ಲಿಕ್ಕೆ ಆಗತ್ತಾ, ತಳ್ಳಿಸಂದ್ರ ಹೋಗ್ಲಿಕ್ಕೆ ಆಗತ್ತಾ, JP ನಗರ ಹೋಗ್ಲಿಕ್ಕೆ ಆಗತ್ತಾ? ಅದೇ ರೀತಿಯಲ್ಲಿ ಇವತ್ತು ಈ ಎಲ್ಲಾ ಕಡೆಗಳಲ್ಲಿ ರೋಡ್ ಅನ್ನ ಬ್ಲಾಕ್ ಮಾಡಿ, ಮೇನ್ ರೋಡ್ ಅನ್ನ ಬ್ಲಾಕ್ ಮಾಡಿ, ಮೇನ್ ಏನ್ ಎಮರ್ಜೆನ್ಸಿ ಸರ್ವಿಸ್ ಅನ್ನೇ ಬಂದ್ ಮಾಡ್ತಾರೆ. ಈ ರೀತಿ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ಉದ್ಯೋಗಿಗಳಿಗೆ ತೊಂದರೆ ಕೊಟ್ಟು ಈ ರೀತಿ ರಸ್ತೆಯನ್ನ ಬ್ಲಾಕ್ ಮಾಡಿ ನಮಾಜ್ ಮಾಡುವಂತದ್ದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಇದೆ? ಇವತ್ತು ನಾವು ನೋಡ್ತಿದ್ದೇವೆ, UAE ಇರ್ಬೋದು, ಸೌದಿ ಅರೇಬಿಯಾ ಮೋಹನ್ ಗೌಡ್ರೆ, ಬೀದಿ ಬೀದಿಯಲ್ಲಿ ಗಣೇಶನನ್ನ ಇಡಲಾಗುತ್ತೆ. ರಾಜ್ಯದ ಬೀದಿ ಬೀದಿಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಅದಕ್ಕಿಂತ ಮೆರವಣಿಗೆ ಮಾಡ್ತಾರೆ. ಮೆರವಣಿಗೆ ಮಾಡಿದಾಗ ಇದೆಲ್ಲ ಆಗಲ್ವಾ? ಡಿಸ್ಟರ್ಬ್ ಆಗಲ್ವಾ? ಸಾರ್ವಜನಿಕರಿಗೆ ಡಿಸ್ಟರ್ಬ್ ಆಗಲ್ಲ? ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅವ್ರು ನಮ್ಗೆ ಗೈಡ್ಲೈನ್ಸ್ ಹಾಕೊಡ್ತಾರೆ. ನಾವು ರೋಡ್ ಅನ್ನ ಬ್ಲಾಕ್ ಮಾಡೋದಿಲ್ಲ. ರೋಡಿನ ಪಕ್ಕದ ಒಂದು ಜಾಗದಲ್ಲಿ BBMP ಪರ್ಮಿಷನ್ ಇರ್ಬೋದು, ಪೊಲೀಸ್ ಪರ್ಮಿಷನ್ ಇರ್ಬೋದು, KEB ಪರ್ಮಿಷನ್ ಇರ್ಬೋದು, ನಗರ ಪಾಲಿಕೆ ಪರ್ಮಿಷನ್ ಇರ್ಬೋದು, ಪೊಲೀಸ್ ಪರ್ಮಿಷನ್ ಇರ್ಬೋದು, 22 ಪ್ರಕಾರದ ಪರ್ಮಿಷನ್ ತೆಗೆದುಕೊಂಡು ನಾವು ಶಾಂತ ರೀತಿಯಲ್ಲಿ ಗಣೇಶೋತ್ಸವನ್ನ ಆಚರಣೆ ಮಾಡ್ತೇವೆ. ಇದರಿಂದ ಸಾರ್ವಜನಿಕರಿಗೂ ತೊಂದರೆ ಆಗುದಿಲ್ಲ, ವಿದ್ಯಾರ್ಥಿಗಳಿಗೂ ತೊಂದರೆ ಆಗುದಿಲ್ಲ, ಯಾರಿಗೂ ಸಹ ತೊಂದರೆ ಆಗುದಿಲ್ಲ. ಆದರೆ ಮುಖ್ಯ ರಸ್ತೆಯನ್ನ, ನ್ಯಾಷನಲ್ ಹೈವೇಯನ್ನ, ಸ್ಟೇಟ್ ಹೈವೇಯನ್ನ ಬ್ಲಾಕ್ ಮಾಡಿ ಸಾರ್ವಜನಿಕರಿಗೆ, ಆಂಬ್ಯುಲೆನ್ಸ್ಗೆ, ವಿದ್ಯಾರ್ಥಿಗಳಿಗೆ, ನೌಕರರಿಗೆ ಈ ರೀತಿ ತೊಂದರೆ ಕೊಟ್ಟು ಮಾಡುವಂತದ್ದು ಎಷ್ಟು ಮಟ್ಟ